ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ಪ್ರಮುಖವಾದ ವಿಷಯವೆಂದರೆ ಇದು ಉದಯವಾಣಿ ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ವಿಶೇಷ ವರದಿಯಾಗಿದೆ. ಏನೆಂದರೆ TET ಪರೀಕ್ಷೆಯನ್ನು ವರ್ಷಕ್ಕೆ 2 ಬಾರಿ ಮಾಡಲು ಸರ್ಕಾರವು ಅಂದರೆ ಶಿಕ್ಷಣ ಇಲಾಖೆಯು ತೀರ್ಮಾನಿಸಿದೆ. ಈಗಾಗಲೇ ನಮಗೆ ಡಿಸೆಂಬರ್ 2025ರಂದು TET ಪರೀಕ್ಷೆಯು ನಡೆದಿದ್ದು, ಈಗ ನಂತರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಮತ್ತೊಂದು 2ನೇ ಬಾರಿ TET ಪರೀಕ್ಷೆಯನ್ನು ನಡೆಸಲು ಶಿಕ್ಷಣ ಇಲಾಖೆಯು ನಿರ್ಧರಿಸಿದೆ. ಇದು ಕೆಲವು ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಏಕೆ ಅಂತಂದರೆ ಕೆಲವು ಅಭ್ಯರ್ಥಿಗಳು 1 ಮತ್ತು 2 ಅಂಕಗಳಲ್ಲಿ ಅನುತ್ತೀರ್ಣರಾಗಿದ್ದು TET ಪರೀಕ್ಷೆಯನ್ನು ಪೂರ್ಣವಾಗಿ ಪಾಸ್ ಮಾಡದೆ CET ಪರೀಕ್ಷೆಗೆ ಅರ್ಹರಾಗಿಲ್ಲದೇ ಇರುವುದು ಒಂದು ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಹಾಗಾಗಿ ಶಿಕ್ಷಣ ಇಲಾಖೆಯು SSLC ಮತ್ತು PUC ಪರೀಕ್ಷೆ ಮುಗಿದ ತಕ್ಷಣ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಮತ್ತೊಂದು TET ಪರೀಕ್ಷೆಯನ್ನು ನಡೆಸಲು ನಿರ್ಧರಿಸಿದೆ. ಹಾಗೆಯೇ TET ಪರೀಕ್ಷೆಯನ್ನು ಆಫ್ಲೈನ್ನಲ್ಲೇ ಈ ಬಾರಿಯೂ ಕೂಡ ನಡೆಸುತ್ತದೆ. ಏಕೆ ಅಂತ ಹೇಳಿದರೆ ಆನ್ಲೈನ್ನಲ್ಲಿ TET ಪರೀಕ್ಷೆಯನ್ನು ನಡೆಸಬೇಕು ಎಂದು ಕಳೆದ ಬಾರಿ ತೀರ್ಮಾನಿಸಿತ್ತು. ಆದರೆ ಕೆಲವು ಜಿಲ್ಲೆಗಳಲ್ಲಿ ಕಂಪ್ಯೂಟರ್ ವ್ಯವಸ್ಥೆಯು ಸರಿ ಇಲ್ಲದ ಕಾರಣ, ಅಂದರೆ ವ್ಯವಸ್ಥೆ ಇಲ್ಲದೇ ಇರುವುದ ಕಾರಣ ಆಫ್ಲೈನಲ್ಲೇ ಪರೀಕ್ಷೆಯನ್ನು ಈ ಬಾರಿಯೂ ನಡೆಸುತ್ತಿದೆ. ಹಾಗೆ ಪ್ರಶ್ನೆ ಪತ್ರಿಕೆ ಸ್ವರೂಪದಲ್ಲೂ ಕೂಡ ಬದಲಾವಣೆಗಳು ಸಾಕಷ್ಟಿವೆ. ಏಕೆ ಅಂತ ಹೇಳಿದರೆ ಪ್ರಶ್ನೆ ಪತ್ರಿಕೆಯ ಸ್ವರೂಪದಲ್ಲಿ ಸರಳಗೊಳಿಸಲು ಚಿಂತನೆಯನ್ನು ಇಲಾಖೆಯು ನಡೆಸುತ್ತಿದೆ. ಏಕೆಂದರೆ ಕನ್ನಡ ಮಾಧ್ಯಮದವರಿಗೆ ಕನ್ನಡ ಹಾಗೂ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಇದ್ದರೆ, ಕನ್ನಡೇತರ ಅಂದರೆ ಕನ್ನಡವನ್ನು ಬಿಟ್ಟು ಉಳಿದ ಮಾಧ್ಯಮದವರಿಗೆ ಇಂಗ್ಲೀಷ್ ಅಲ್ಲದೆ ತೆಲುಗು, ತಮಿಳು, ಮರಾಠಿ, ಉರ್ದು, ಸಂಸ್ಕೃತ ಹೀಗೆ ಸುಮಾರು ಒಂದು ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಭಾಷಾಂತರಿಸಿ ನೀಡಲಾಗ್ತಾ ಇತ್ತು. ಹೀಗಾಗಿ ಉರ್ದುವಿನಲ್ಲಿ ಪರೀಕ್ಷೆ ಬರೆಯುವವರು ಇದ್ದರೆ ಅವರಿಗೆ ಉಳಿದ 6 ಭಾಷೆಗಳ ಒಂದು ಭಾಷಾಂತರ ಪ್ರಶ್ನೆ ಪತ್ರಿಕೆ ಕೂಡ ಸಿಗ್ತಾ ಇತ್ತು. ಹಾಗೆ ಅದನ್ನು ಮುಂದಿನ ದಿನದಲ್ಲಿಯೇ ಭಾಷೆಗೆ ತಕ್ಕ ಹಾಗೆ ಪ್ರತ್ಯೇಕಗೊಳಿಸಲು ಇಲಾಖೆ ಆಲೋಚಿಸುತ್ತಿದೆ. ಅಂದರೆ ಕನ್ನಡೇತರರಿಗೆ, ಅಂದರೆ ಕನ್ನಡವನ್ನು ಬಿಟ್ಟು ಉಳಿದ ಭಾಷೆಯ ಮಾಧ್ಯಮದವರಿಗೆ ಇಂಗ್ಲೀಷ್ ಮುಖ್ಯ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಅಗತ್ಯವಿರುವಂತಹ ತೆಲುಗು, ತಮಿಳು, ಉರ್ದು, ಮರಾಠಿ, ಸಂಸ್ಕೃತ ಹೀಗೆ ಅವರು ಆಯ್ಕೆ ಮಾಡುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ಲಭ್ಯವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕನ್ನಡವನ್ನು ಬಿಟ್ಟು ಉಳಿದ ಭಾಷೆ ಅಂದರೆ ಇಂಗ್ಲೀಷ್ ಮುಖ್ಯ ಪ್ರಶ್ನೆ ಪತ್ರಿಕೆಯ ಜೊತೆಗೆ ತೆಲುಗು, ತಮಿಳು, ಸಂಸ್ಕೃತ, ಮರಾಠಿ ಈ ರೀತಿ ಇರುವಂಥ ಭಾಷೆಯ ಅಭ್ಯರ್ಥಿಗಳಿಗೆ ಅವರಿಗೆ ಪ್ರತ್ಯೇಕ ಪ್ರಶ್ನೆ ಪತ್ರಿಕೆಯನ್ನು ಮಾಡಲು ಸರ್ಕಾರವು ಅಂದರೆ ಶಿಕ್ಷಣ ಇಲಾಖೆಯು ನಿರ್ಧರಿಸಿದೆ. ಒಟ್ಟಿನಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಅಂದರೆ SSLC ಮತ್ತು PUC ಪರೀಕ್ಷೆಯ ನಂತರ ಮತ್ತೊಂದು TET ಪರೀಕ್ಷೆಯನ್ನು ನಡೆಸಲು ಇಲಾಖೆಯು ನಿರ್ಧರಿಸಿದೆ. ಅಂದರೆ ವರ್ಷಕ್ಕೆ 1 ಬಾರಿ TET ಪರೀಕ್ಷೆಯನ್ನು ಮತ್ತು ಆನ್ಲೈನ್ನಲ್ಲಿ ಅಂದರೆ ಕಂಪ್ಯೂಟರ್ ವ್ಯವಸ್ಥೆಯ ಮೂಲಕ TET ಪರೀಕ್ಷೆಯನ್ನು ನಡೆಸುವುದು ಎಂದು ತೀರ್ಮಾನಿಸಿತ್ತು. ಆದರೆ ಈಗ ಆಫ್ಲೈನಲ್ಲೇ TET ಪರೀಕ್ಷೆಯನ್ನು ನಡೆಸಿ ವರ್ಷಕ್ಕೆ 2 ಬಾರಿ ಅಂದರೆ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಪರೀಕ್ಷೆ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಪರೀಕ್ಷೆಯನ್ನು ನಡೆಸಲು ಸರ್ಕಾರವು ಅಂದರೆ ಶಿಕ್ಷಣ ಇಲಾಖೆಯು ಸಿದ್ಧತೆಯನ್ನು ನಡೆಸುತ್ತಿದೆ. ಈ ಒಂದು TET ಪರೀಕ್ಷೆಯು ಅಂದರೆ ಈ 2ನೇ ಬಾರಿ TET ಪರೀಕ್ಷೆ ಮುಗಿದ ತಕ್ಷಣ ನಮಗೆ CET ಕಾಲ್ ಫಾರ್ಮ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದು, ಸೊ ಯಾರೆಲ್ಲ 1 ಮತ್ತು 2 ಮಾರ್ಕ್ಸಿನಲ್ಲಿ ಕಡಿಮೆ ಅಂಕವನ್ನು ಗಳಿಸಿದ್ದೀರೋ ಅವರು ಮತ್ತೊಮ್ಮೆ ಪರೀಕ್ಷೆಯನ್ನು ಬರೆಯಲು ಇದೊಂದು ಸುವರ್ಣ ಅವಕಾಶವೆಂದೇ ಹೇಳಬಹುದು. ಹಾಗಾಗಿ ಈಗಿನಿಂದಲೇ 1 to 5th ಅಂದರೆ 1ರಿಂದ 5ನೇ ತರಗತಿಯ ಶಿಕ್ಷಕರಾಗಲು ಮತ್ತು 6ರಿಂದ 8ನೇ ತರಗತಿಯ ಶಿಕ್ಷಕರಾಗಲು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಪರೀಕ್ಷೆಗೆ ಬೇಕಾಗುವಂತಹ ಹೆಚ್ಚಿನ ಅಭ್ಯಾಸವನ್ನು ನಡೆಸಿ ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ನಡೆಯುವಂತಹ TET ಪರೀಕ್ಷೆಗೆ ಹೆಚ್ಚು ಅಭ್ಯಾಸವನ್ನು ನಡೆಸಿ ನಿಮ್ಮ ಅಂಕಗಳನ್ನು ಹೆಚ್ಚಿಸಿ ಮುಂಬರುವಂತಹ CET ಪರೀಕ್ಷೆಗೆ ಹೆಚ್ಚಿನ ಸಿದ್ಧತೆಯನ್ನು ನಡೆಸಿ ನಿಮ್ಮ ಶಿಕ್ಷಕರಾಗುವಂಥ ಕನಸನ್ನು ನನಸಾಗಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು
ವಿಷಯ ನಿಮಗೆಲ್ಲ ತಿಳಿಸಬೇಕು ಎನ್ನುವುದು ನನ್ನ ಒಂದು ಇಚ್ಛೆಯಾಗಿತ್ತು. ಈ ಒಂದು ವಿಷಯ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.